ಇದು ಭಾರತದ ಮಲ್ಟಿ ಮಿಲಿಯನರ್ ಕುಟುಂಬದ ಕಥೆ. ಲಕ್ಸ್ ಕೋಜಿ ಎಂಬ ಬಿಗ್ ಬ್ರ್ಯಾಂಡ್ ಒಡೆಯನ ಅಳಿಯನ ದುರಂತ ಅಂತ್ಯದ ಕಥೆ. ಶ್ರೀಮಂತ ಯುವತಿಯನ್ನ ಪ್ರೀತಿಸಿದ ತಪ್ಪಿಗೆ ಯುವಕ ಸಿಕ್ಕಿದ್ದು ರೈಲ್ವೆ ಹಳಿಗಳ ಮೇಲೆ, ಅದು ಹೆಣವಾಗಿ. ವಿಚಿತ್ರ ಅಂದರೆ ಇದು ಸೀಕ್ರೆಟ್ ಮದುವೆಯಾಗಿತ್ತು. ನಮಗೆ ನಮ್ಮ ಕುಟುಂಬದಿಂದ ಪ್ರಾಣ ಬೆದರಿಕೆ ಇದೆ, ನಮಗೆ ಪ್ರೊಟೆಕ್ಷನ್ ಕೊಡಿ ಅಂತ ಈ ಪ್ರೇಮಿಗಳು ಪೊಲೀಸರಿಗೆ ಲೆಟರ್ ಬರೀತಾರೆ. ಬಟ್ ನಂತರ ಯುವತಿ ಉಲ್ಟಾ ಹೊಡೆದಿದ್ಲು. ಈ ಪ್ರಕರಣದ ತನಿಖೆ ಆರಂಭಿಸಿದ್ದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕೂಡ ಸೇಮ್ ರಿಜ್ವಾನ್ ರೀತಿಯೇ ರೈಲ್ವೆ ಹಳಿಗಳ ಮೇಲೆ ಶವವಾಗಿ ಸಿಕ್ಕಿದ್ರು. ಹಾಗಾದ್ರೆ ಹೀಗೆ ಸತ್ತ ಆ ದುರ್ದೈವಿಗಳು ಯಾರು? ಇವರದ್ದು ಕೊಲೆಯ ಅಥವಾ ಪ್ರಚೋದನೆಯಿಂದ ಆದ ಆತ್ಮಹತ್ಯೆನ? ಆ ಮಲ್ಟಿ ಮಿಲಿಯನೇರ್ ಯಾರು? ಏನಿದು ರಿಜ್ವಾನ್ ಪ್ರಿಯಾಂಕಾ ಪ್ರೇಮ್ ಕಹಾನಿ? ಯುವತಿ ಉಲ್ಟಾ ಹೊಡೆದಿದ್ದು ಯಾಕೆ? CBI ಇನ್ವೆಸ್ಟಿಗೇಷನ್ ಹೇಗಿತ್ತು? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿಯಲ್ಲಿ ಹೇಳ್ತೀವಿ. ನಾನು ಸಮೀನಾ. ಅಂದಹಾಗೆ ಇದು ಪ್ರಿಯಾಂಕಾ ರೆಹಮಾನ್ ಸ್ಟೋರಿ. ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಕೋಲ್ಕತ್ತಾದಿಂದ. ಅವತ್ತು 21 ಡಿಸೆಂಬರ್ 2007 ಬೆಳಗ್ಗಿನ ಹೊತ್ತು ಕೋಲ್ಕತ್ತಾದ ದಮ್ದಮ್ ಮತ್ತು ಬಿಧಾನ್ ನಗರ್ ರೋಡ್ ರೈಲ್ವೆ ಸ್ಟೇಷನ್ಗಳ ನಡುವೆ ಟ್ರೈನ್ ಎಂದಿನಂತೆ ಓಡ್ತಾ ಇತ್ತು. ಲೋಕೋ ಪೈಲಟ್ ಕೂಡ ಆರಾಮಾಗಿ ಟ್ರೈನ್ ಓಡಿಸ್ತಾ ಇದ್ರು. ಹೀಗಿರುವಾಗ ಪಟಿಪುಕೂರ್ ಸ್ಟೇಷನ್ಗೆ ಸಮೀಪ ಇರೋ ಹಳಿಗಳ ಮೇಲೆ ಏನೋ ಬಿದ್ದಿರೋದು ಕಾಣಿಸುತ್ತೆ. ಕೂಡಲೇ ರೈಲ್ವೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸರು ಬಂದು ಪರಿಶೀಲನೆ ಮಾಡ್ತಾರೆ. ಅದೊಂದು ಗಂಡಸಿನ ಶವ. ಆ ಶವದ 2 ಕೈಗಳನ್ನು ಫೋಲ್ಡ್ ಮಾಡಿ ಚೆಸ್ಟ್ ಮೇಲೆ ಇಡಲಾಗಿತ್ತು. ಕತ್ತು ಸೀಳಲಾಗಿತ್ತು. ಬಟ್ ಅವನ ಬಟ್ಟೆ ಸ್ವಲ್ಪವೂ ಗಲೀಜಾಗಿರಲಿಲ್ಲ. ಯಾರೋ ಮಲಗಿರಬಹುದು ಅನ್ನೋ ರೀತಿಯಲ್ಲೇ ಭಾಸವಾಗ್ತಿತ್ತು. ಆ ವ್ಯಕ್ತಿಯ ತಲೆ ಹಿಂಭಾಗ ಗಂಭೀರ ಗಾಯಗಳಿದ್ವು. ಪೊಲೀಸರು ಶವವನ್ನು PMಗೆ ಕಳಿಸ್ತಾರೆ. ಮೇಲ್ನೋಟಕ್ಕೆ ಇದು ಟ್ರೈನ್ ಆಕ್ಸಿಡೆಂಟ್ ರೀತಿ ಅಂತೂ ಕಾಣ್ತಿರಲಿಲ್ಲ. ಹಾಗಾಗಿ ಇದೊಂದು ಅಸಹಜ ಸಾವು ಅಂತ ಕೇಸ್ ದಾಖಲಿಸಿಕೊಂಡು ತನಿಖೆ ಶುರು ಮಾಡ್ತಾರೆ. ಮೊದಲಿಗೆ ಸತ್ತವನ ಬಗ್ಗೆ ಮಾಹಿತಿ ಕಲೆ ಹಾಕ್ತಾರೆ. ಅವನ ಹೆಸರು ರಿಜ್ವಾನುರ್ ರೆಹಮಾನ್. ಸುಮಾರು 30 ವರ್ಷ ಪ್ರಾಯ. ರಿಜ್ವಾನ್ ಕೋಲ್ಕತ್ತಾದಲ್ಲಿ ಒಂದು ಮಲ್ಟಿಮೀಡಿಯಾ ಕಂಪ್ನಿಯಲ್ಲಿ ಗ್ರಾಫಿಕ್ ಡಿಸೈನರ್ ಫ್ಯಾಕಲ್ಟಿ ಆಗಿದ್ರು. ಕೇಸ್ನ ಡೀಪ್ ಆಗಿ ಸ್ಟಡಿ ಮಾಡಿದಾಗ ಒಂದು ಹೆಸರು ಮುನ್ನೆಲೆಗೆ ಬಂದಿತ್ತು. ಅದು ಅಶೋಕ್ ತೋಡಿ ಹೆಸರು. ಹಾಗಾದ್ರೆ ಅಶೋಕ್ ತೋಡಿ ಯಾರು? ಇವರಿಗೂ ರಿಜ್ವಾನ್ ಸಾವಿಗೂ ಏನ್ ಲಿಂಕ್? ಅದು ಗೊತ್ತಾಗಬೇಕಂದ್ರೆ ಒಂದು ಮಲ್ಟಿ ಮಿಲಿಯನ್ ಬ್ರ್ಯಾಂಡ್ ಬಗ್ಗೆ ತಿಳಿಬೇಕು. ಅಶೋಕ್ ತೋಡಿ ಕೋಟ್ಯಾಧಿಪತಿ ಉದ್ಯಮಿ. ಭಾರತದ ಬಿಸ್ನೆಸ್ ಟೈಕೂನ್ಗಳಲ್ಲಿ ದೊಡ್ಡ ಹೆಸರು. ಲಕ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಎಂಬ ಮಲ್ಟಿ ಮಿಲಿಯನ್ ಬಿಸ್ನೆಸ್ನ ಓನರ್ ಈ ಅಶೋಕ್ ತೋಡಿ. ಹಾಗಂತ ಲಕ್ಸ್ ಸೋಪ್ಗೂ ಈ ಲಕ್ಸ್ ಇಂಡಸ್ಟ್ರೀಸ್ಗೂ ಯಾವುದೇ ಸಂಬಂಧ ಇಲ್ಲ. ಲಕ್ಸ್ ಸೋಪ್ ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ ಕಂಪನಿಯ ಪ್ರಾಡಕ್ಟ್. ಇದೊಂದು ಬ್ರಿಟಿಷ್ ಮಲ್ಟಿನ್ಯಾಷನಲ್ ಕನ್ಸ್ಯೂಮರ್ ಗೂಡ್ಸ್ ಕಂಪನಿ. ಆದರೆ ಅಶೋಕ್ ತೋಡಿ ಅವರು ಭಾರತೀಯ ಮೂಲದ ಇನ್ನರ್ವೇರ್ ಕಂಪನಿಯ ಮಾಲೀಕ. ಲಕ್ಸ್ ಕೋಜಿ ಯೇ ಅಂದರ್ ಕಿ ಬಾತ್ ಹೈ, ಈ ಟ್ಯಾಗ್ಲೈನ್ ಯಾರಿಗೆ ನೆನಪಿಲ್ಲ ಹೇಳಿ? 1957ರಲ್ಲಿ ದಿವಂಗತ ಗಿರಿಧಾರಿ ಲಾಲ್ ತೋಡಿ ಅವರು ಇದನ್ನ ಸ್ಥಾಪನೆ ಮಾಡ್ತಾರೆ. ಆರಂಭದಲ್ಲಿ ಬಿಸ್ವನಾಥ್ ಹೊಸೈರಿ ಮಿಲ್ಸ್ ಅಂತ ಆರಂಭವಾದ ಇಂಡಸ್ಟ್ರೀಸ್ ನಂತರ 1995 ಜುಲೈನಲ್ಲಿ ಲಕ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ ರೂಪುಗೊಂಡಿತ್ತು. ಈಗಲೂ ಅಸಂಖ್ಯಾತ ಭಾರತೀಯರು ಈ ಬ್ರ್ಯಾಂಡ್ನ ಇನ್ನರ್ವೇರ್ ಧರಿಸ್ತಾರೆ. ಬಟ್ ಈ ಬ್ರ್ಯಾಂಡ್ನ ಸ್ಥಾಪಕ ಕುಟುಂಬದ ಕರಾಳ ಅಧ್ಯಾಯದ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿಲ್ಲ. ಅಶೋಕ್ ತೋಡಿ ಗಿರಿಧಾರಿ ಲಾಲ್ ತೋಡಿ ಅವರ ಮಗ. ಇವರಿಗೆ ಪತ್ನಿ ಮತ್ತು 3 ಮಕ್ಕಳು. ಪತ್ನಿ ಹೆಸರು ಬಿಮ್ಲಾ ದೇವಿ ತೋಡಿ. ಮಗ ಸಾಕೇತ್ ತೋಡಿ ಫ್ಯಾಮಿಲಿ ಬಿಸ್ನೆಸ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದಾರೆ. ಅಶೋಕ್ ಅವರಿಗೆ 2 ಹೆಣ್ಮಕ್ಳು. ಒಬ್ಬರ ಹೆಸರು ಅರ್ಚನಾ ತೋಡಿ, ಮತ್ತೊಬ್ಬರು ಪ್ರಿಯಾಂಕಾ ತೋಡಿ. ಅಂದಹಾಗೆ ನಮ್ಮ ಇಂದಿನ ಸ್ಟೋರಿಯ ದುರಂತ ನಾಯಕಿಯೇ ಈ ಪ್ರಿಯಾಂಕಾ ತೋಡಿ. ಹಾಗಾದ್ರೆ ಪ್ರಿಯಾಂಕಾಗೂ ರೈಲ್ವೆ ಹಳಿ ಮೇಲೆ ಹೆಣವಾಗಿ ಸಿಕ್ಕ ರಿಜ್ವಾನ್ಗೂ ಏನ್ ಲಿಂಕ್? ಆಗ್ಲೇ ಹೇಳ್ದಂತೆ ರಿಜ್ವಾನ್ ಅರೇನಾ ಮಲ್ಟಿಮೀಡಿಯಾದಲ್ಲಿ ಗ್ರಾಫಿಕ್ ಡಿಸೈನಿಂಗ್ ಕಲಿಸ್ತಾ ಇದ್ದ. ರಿಜ್ವಾನ್ ಒಬ್ಬ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಯುವಕ. ಕಷ್ಟಪಟ್ಟು ಓದಿ ಮಲ್ಟಿಮೀಡಿಯಾ ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ. ರಿಜ್ವಾನ್ ಚಿಕ್ಕವನಿದ್ದಾಗಲೇ ಅವನ ತಂದೆ ತೀರ್ಕೊಂಡಿದ್ರು. ಹೀಗಾಗಿ ಅಮ್ಮ ಕಿಶ್ವರ್ ಜಹಾನ್ ಸಿಂಗಲ್ ಪೇರೆಂಟ್ ಆಗಿ ಕಷ್ಟಪಟ್ಟು ಮಕ್ಕಳನ್ನ ಸಾಕಿದ್ರು. ರಿಜ್ವಾನ್ ಸೆಂಟ್ ಝೇವಿಯರ್ ಕಾಲೇಜ್ನಿಂದ ಇಂಗ್ಲಿಷ್ ಲಿಟ್ರೇಚರ್ನಲ್ಲಿ ಪದವಿ ಪಡೆದಿದ್ದ. ನಿರರ್ಗಳವಾಗಿ ಇಂಗ್ಲಿಷ್ ಮಾತಾಡ್ತಾ ಇದ್ದ. ರಿಜ್ವಾನ್ ಲೈಫ್ ತುಂಬಾ ಸಿಂಪಲ್ ಆಗಿತ್ತು. ನಿಧಾನವಾಗಿ ಅವನ ಕುಟುಂಬದ ಕಷ್ಟಗಳೆಲ್ಲ ಕಳೆದು ಅಚ್ಚೇ ದಿನ ಬಂದಿದ್ವು. ಬಟ್ ಇದು 4 ದಿನ ಕಿ ಚಾಂದಿ ಅನ್ನೋದು ಆ ಬಡಪಾಯಿ ರಿಜ್ವಾನ್ಗೆ ಗೊತ್ತೇ ಇರಲಿಲ್ಲ. ಹೀಗಿರುವಾಗ ರಿಜ್ವಾನ್ ಟ್ರೈನಿಂಗ್ ಸೆಂಟರ್ಗೆ ಒಬ್ಬ ಹುಡುಗಿ ಬರ್ತಾಳೆ. ಅವಳ ಹೆಸರು ಪ್ರಿಯಾಂಕಾ. ಅದೇ ಬಿಲಿಯನೇರ್ ಅಶೋಕ್ ತೋಡಿಯ ಮಗಳು ಪ್ರಿಯಾಂಕಾ ತೋಡಿ. ಅವಳಿಗೆ ವಯಸ್ಸು 23. ರಿಜ್ವಾನ್ ಪ್ರಿಯಾಂಕಾಗೆ ಗ್ರಾಫಿಕ್ ಡಿಸೈನಿಂಗ್ ಹೇಳ್ಕೊಡ್ತಾ ಇದ್ದ. ಹೋಗ್ತಾ ಹೋಗ್ತಾ ಇಬ್ಬರ ನಡುವೆ ಕೋರ್ಸ್ ಬಿಟ್ಟು ಪರ್ಸ್ನಲ್ ಮಾತುಕತೆ ಆರಂಭವಾಗುತ್ತೆ. ಸ್ಟೂಡೆಂಟ್ ಟೀಚರ್ ಆಗಿದ್ದವರು ಈಗ ಫ್ರೆಂಡ್ಸ್ ಆಗಿದ್ರು. ಫ್ರೆಂಡ್ಶಿಪ್ ಟೈಟಲ್ ಬದಲಾಗಿ ಲವರ್ಸ್ ಆಗೋಕೆ ಹೆಚ್ಚು ದಿನ ತಗೊಳ್ಳಿಲ್ಲ. ಈ ಪ್ರೀತಿನೇ ಹೀಗೆ.
ಎಲ್ಲಿ ಯಾವಾಗ ಹೇಗೆ ಹುಟ್ಟುತ್ತೆ ಹೇಳಕ್ಕಾಗಲ್ಲ. ಬಡವ ಬಲ್ಲಿದ ಅಂತ ನೋಡಲ್ಲ, ಮೇಲು ಕೀಳು ಬೇಕಿಲ್ಲ, ಜಾತಿ ಪಾತಿ ಹಂಗಿಲ್ಲ. ಪ್ರೀತಿ ಒಂದು ಸುಂದರ ಅನುಭವ ಅಷ್ಟೆ. ಆದರೆ ಇದೇ ಪ್ರೀತಿ ಹಲವರ ಜೀವನ ರೂಪಿಸಿದ್ರೆ ಅನೇಕರ ಬದುಕು ಬರ್ಬಾದ್ ಮಾಡುತ್ತೆ. ಪ್ರೀತಿಸೋದು ತಪ್ಪ ಅಂತ ಕೇಳಿದ್ರೆ ಉತ್ತರ ಖಂಡಿತ ತಪ್ಪಲ್ಲ. ಆದರೆ ರಿಜ್ವಾನ್ ಪಾಲಿಗೆ ಮಾತ್ರ ಇದು ಅಪರಾಧವಾಗಿ ಸಾಬೀತಾಗಿತ್ತು. ರಿಜ್ವಾನ್ ಮತ್ತು ಪ್ರಿಯಾಂಕಾ ನಡುವಿನ ಪ್ರೀತಿ ಗಾಢವಾಗಿತ್ತು. ಬಟ್ ಇಲ್ಲಿ ಮೇಜರ್ ಸಮಸ್ಯೆ ಇದ್ದದ್ದು ಪ್ರಿಯಾಂಕಾ ಕುಬೇರನ ಮಗಳು, ರಿಜ್ವಾನ್ ಬಡವ. ರಿಜ್ವಾನ್ ಇದ್ದದ್ದು 2 BHK ಬಾಡಿಗೆ ಮನೆಯಲ್ಲಿ. ಪ್ರಿಯಾಂಕಾ ಎಕರೆಗಟ್ಟಲೆ ಜಾಗದಲ್ಲಿದ್ದ ಬಂಗಲೆಯಲ್ಲಿ ರಾಣಿಯಂತೆ ವಾಸ ಮಾಡ್ತಾ ಇದ್ಲು. ಸಾಲದಕ್ಕೆ ಇಬ್ಬರ ಧರ್ಮಗಳೂ ಬೇರೆಯಾಗಿದ್ವು. ಇಬ್ಬರಿಗೆ ಯಾವುದರಲ್ಲೂ ಸಾಮ್ಯತೆ ಇರಲಿಲ್ಲ, ಪ್ರೀತಿ ಬಂದ್ಬಿಟ್ಟು. ಆದರೆ ಇದ್ಯಾವುದರ ಹಂಗಿಲ್ಲದ ಇಬ್ರು ಒಬ್ಬರನ್ನೊಬ್ರು ಬಿಟ್ಟಿರಲಾರದಷ್ಟು ಕ್ಲೋಸ್ ಆಗಿದ್ರು. ಇವರ ಪ್ರೀತಿ ಬಗ್ಗೆ ಕೋಚಿಂಗ್ ಸೆಂಟರ್ನಲ್ಲಾಗ್ಲಿ ಇಬ್ಬರ ಮನೆಯಲ್ಲಾಗ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಹೀಗಿರುವಾಗ ಒಂದಿನ ಪ್ರಿಯಾಂಕಾ ನಾವಿಬ್ರು ಮದುವೆ ಆಗೋಣ ಅಂತಾಳೆ. ಅದಕ್ಕೆ ರಿಜ್ವಾನ್, ನೋಡು, ನನ್ನ ಮನೆ ಹಂಗಿನ ಅರಮನೆಯಲ್ಲ, ಹೊಂಗೆಯ ಮರದಡಿಯ ಹುಲ್ಲು ಗುಡಿಸಲು ನನ್ನ ಗೆಳತಿ ಅಂತ ವಿವರವಾಗಿ ಹೇಳ್ತಾನೆ. ಬಟ್ ಪ್ರೀತಿಯಲ್ಲಿದ್ದ ಪ್ರಿಯಾಂಕಾ ನನಗೆ ಅರಮನೆಯ ಆಡಂಬರ, ಸಂಪತ್ತು, ದುಡ್ಡು ಏನೂ ಬೇಡ, ನಿನ್ನ ಪ್ರೀತಿಯೊಂದೇ ಸಾಕು ಅಂತ ಹೇಳ್ತಾಳೆ. ಸರಿ ಅಂತ ಇಬ್ರು ಮದುವೆಯಾಗೋಕೆ ನಿರ್ಧಾರ ಮಾಡ್ತಾರೆ. ಅವತ್ತು 18 ಆಗಸ್ಟ್ 2007. ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಪ್ರಕಾರ ಧರ್ಮ ಪರಿವರ್ತನೆ ಆಗದೆ, ಯಾವುದೇ ಧರ್ಮದ ಸಂಪ್ರದಾಯ ಅಥವಾ ಆಚರಣೆಗಳಿಲ್ಲದೆ ಕೇವಲ ರಿಜಿಸ್ಟ್ರಾರ್ ಸಮ್ಮುಖದಲ್ಲಿ ಇಬ್ರು ಮದುವೆ ಮಾಡ್ಕೋತಾರೆ. ರಿಜ್ವಾನ್ನ ಕೆಲ ಕ್ಲೋಸ್ ಫ್ರೆಂಡ್ಸ್ ಮತ್ತು ಪ್ರಿಯಾಂಕಾಳ ಕೆಲ ಫ್ರೆಂಡ್ಸ್ ಮದುವೆಯಲ್ಲಿ ಶಾಮೀಲಾಗಿದ್ರು. ಮದುವೆ ನಂತರ ಪ್ರಿಯಾಂಕಾ ತನ್ನ ಮನೆಗೆ ಹೋಗ್ಬಿಡ್ತಾಳೆ. ರಿಜ್ವಾನ್ ಕೂಡ ತನ್ನ ಮನೆಗೆ ಬಂದ್ಬಿಡ್ತಾನೆ. ಇಬ್ರು ಏನೂ ಆಗೇ ಇಲ್ಲದವರಂತೆ ತಮ್ಮ ತಮ್ಮ ಕೆಲಸದಲ್ಲಿ ನಿರತರಾಗ್ಬಿಡ್ತಾರೆ. ಆದರೆ ಇವೆಲ್ಲ ವಿಚಾರಗಳು ಎಲ್ಲಿ ಗೌಪ್ಯವಾಗಿರುತ್ತೆ ಹೇಳಿ? ಒಂದಿನ ರಿಜ್ವಾನ್ ತನ್ನ ಹಿರಿಯಣ್ಣ ರುಗ್ಬಾನುರ್ ರೆಹಮಾನ್ ಹತ್ರ ಮಾತಾಡ್ತಾನೆ. ತಮ್ಮನ ಮಾತು ಕೇಳಿದ ಅಣ್ಣ ಮೊದಲಿಗೆ ರೇಗ್ತಾರೆ, ನಂತರ ಸಮಾಧಾನವಾಗಿ ಮಾತಾಡ್ತಾರೆ. ಸರಿ, ಆಗಿದ್ದು ಆಯ್ತು, ಹೋಗಿ ಅವಳನ್ನ ಮನೆಗೆ ಕರ್ಕೊಂಡ್ ಬಾ ಅಂತಾರೆ. ಅವತ್ತು ಆಗಸ್ಟ್ 31, 2007. ರಿಜ್ವಾನ್ ಪ್ರಿಯಾಂಕಾಳನ್ನ ತನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ವಿಷಯ ಪ್ರಿಯಾಂಕಾ ಮನೆಯಲ್ಲಿ ಗೊತ್ತಾಗಿತ್ತು. ಕೆಲ ಗೂಂಡಾಗಳು ಇವರ ಮನೆ ಹತ್ರ ಬಂದು ತೊಂದರೆ ಕೊಡ್ತಾರೆ. ಬಟ್ ಇದು ಪ್ರಿಯಾಂಕಾ ಫ್ಯಾಮಿಲಿಯವರು ಮಾಡಿಸಿದ್ದ ಅನ್ನೋ ಬಗ್ಗೆ ಎಲ್ಲೂ ಪುರಾವೆ ಇಲ್ಲ. ಹೀಗಿರುವಾಗ ಯಾವುದಕ್ಕೂ ಸೇಫ್ಟಿಗೆ ಇರಲಿ ಅಂತ ಪ್ರಿಯಾಂಕಾ ಮತ್ತು ರಿಜ್ವಾನ್ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಯಾರೋ ಕೆಲ ಗೂಂಡಾಗಳು ನಮ್ಮನೆಗೆ ಬಂದು ನಮಗೆ ಧಮಕಿ ಹಾಕ್ತಿದ್ದಾರೆ, ನಾವಿಬ್ರು ಬೇರೆ ಬೇರೆ ಧರ್ಮದವರು, ಮದುವೆ ಮಾಡಿಕೊಂಡು ಜೊತೆಯಲ್ಲಿದ್ದೀವಿ, ಹೀಗಾಗಿ ನಮ್ಮ ಜೀವಕ್ಕೆ ಅಪಾಯ ಇದೆ, ದಯವಿಟ್ಟು ನಮಗೆ ಪ್ರೊಟೆಕ್ಷನ್ ಕೊಡಿ ಅಂತ ಲೆಟರ್ ಬರೆದು ಮನವಿ ಮಾಡ್ತಾರೆ. ಇತ್ತ ಇನ್ನರ್ವೇರ್ ಬಿಸ್ನೆಸ್ ಟೈಕೂನ್ ಅಶೋಕ್ ತೋಡಿ ಅವರಿಗೆ ಸಹಜವಾಗೇ ಸಿಟ್ಟು ನೆತ್ತಿಗೇರಿತ್ತು. ತನ್ನ ಮುದ್ದಿನ ಮಗಳು ನನಗೆ ಮೋಸ ಮಾಡಿಬಿಟ್ಲು ಅನ್ನೋ ನೋವು ಅವರನ್ನು ಬಹುವಾಗಿ ಕಾಡಿತ್ತು. ಇಲ್ಲಿಂದ ಆರಂಭವಾಗೋದೇ ರಿವೆಂಜ್ ಮತ್ತು ಘರ್ ವಾಪಸಿ ಎಪಿಸೋಡ್. ಬಿಫೋರ್ ವಿ ಪ್ರೊಸೀಡ್, ಒಂದು ವಿಚಾರವನ್ನು ಕ್ಲಿಯರ್ ಮಾಡ್ತೀವಿ. ನಾವಿಲ್ಲಿ ಯಾರನ್ನೂ ಅಪರಾಧಿ ಅಥವಾ ದೋಷಿ ಅಂತ ಹೇಳ್ತಾ ಇಲ್ಲ. ಪೊಲೀಸರ ಇನ್ವೆಸ್ಟಿಗೇಷನ್ ಮತ್ತು ಮೀಡಿಯಾ ರಿಪೋರ್ಟ್ಸ್ ಆಧರಿಸಿ ಮಾತ್ರ ಸ್ಟೋರಿ ಮಾಡಿದ್ದೀವಿ. ಯಾರನ್ನೂ ಡಿಫೇಮ್ ಮಾಡೋ ಉದ್ದೇಶ ನಮ್ದಲ್ಲ. ಯಾವಾಗ ತೋಡಿ ಕುಟುಂಬದ ಕುಡಿ ಹೀಗೆ ಅನ್ಯಧರ್ಮೀಯನೊಂದಿಗೆ ಓಡ್ಹೋಗಿ ಮದುವೆಯಾದ್ಲು ಅನ್ನೋ ವಿಷಯ ಬಹಿರಂಗ ಆಗುತ್ತೋ ಎಲ್ಲೆಡೆ ಸುದ್ದಿಯಾಗಿತ್ತು. ಅಶೋಕ್ ತೋಡಿ ಮತ್ತು ಕುಟುಂಬದವರಿಗೆ ಇದನ್ನ ಫೇಸ್ ಮಾಡೋದು ಕಷ್ಟವಾಗಿತ್ತು. ಹೇಗಾದ್ರೂ ಮಾಡಿ ಮನೆ ಮಗಳನ್ನ ವಾಪಸ್ ಮನೆಗೆ ಕರ್ಕೊಂಡು ಬರಬೇಕು, ಆಗಿರೋ ತಪ್ಪನ್ನ ಸರಿಪಡಿಸಬೇಕು ಅಂತ ತೀರ್ಮಾನಿಸ್ತಾರೆ. ನಾವು ಕೋಪದಲ್ಲಿ ಏನೇ ಮಾಡಿದ್ರು ನಮ್ಮ ಮಗಳು ನಮ್ಮ ಕೈ ತಪ್ಪಿ ಹೋಗ್ತಾಳೆ ಅನ್ನೋದು ಗೊತ್ತಿತ್ತು. ಹಾಗಂತ ಸುಮ್ಮನೆ ಬಿಟ್ರೆ ನಮ್ಮ ಬಿಸ್ನೆಸ್, ನಮ್ಮ ಗೌರವ ಎಲ್ಲ ಮಣ್ಣು ಪಾಲಾಗುತ್ತೆ ಅನ್ನೋ ಬಗ್ಗೆಯೂ ಅರಿವಿತ್ತು. ಹಾಗಾಗಿ ಎಲ್ಲರೂ ಕೂತು ಮಾತಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಕೆಲವು ಮೀಡಿಯಾ ರಿಪೋರ್ಟ್ಸ್ ಪ್ರಕಾರ ಅಶೋಕ್ ತೋಡಿ ತನ್ನ ಕೆಲ ರಿಲೇಟಿವ್ಸ್ನ ಕರ್ಕೊಂಡು ರಿಜ್ವಾನ್ನ ಅದೇ ಚಿಕ್ಕ ಮನೆಗೆ ಹೋಗ್ತಾರೆ. ತುಂಬ ದೈನ್ಯವಾಗಿ ರಿಕ್ವೆಸ್ಟ್ ಮಾಡ್ತಾರೆ. ಮಗಳನ್ನ ತಪ್ಕೊಂಡು ಕಣ್ಣೀರು ಹಾಕ್ತಾರೆ. ನೋಡು ಮಗಳೇ, ಈ ಬೆಳವಣಿಗೆಯಿಂದಾಗಿ ಜನ ನಮ್ಮ ಮನೆತನದ ಬಗ್ಗೆ ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದಾರೆ. ನಾವು ಎಲ್ಲೂ ತಲೆ ಎತ್ತಿ ಓಡಾಡಕ್ಕಾಗ್ತಾ ಇಲ್ಲ. ಅದೆಲ್ಲಕ್ಕೂ ಮೀರಿ ನೀನಿಲ್ಲದೆ ಮನೆ ಬಿಕ್ಕೋ ಅಂತ ಇದೆ. ಬಾ ಮನೆಗೆ ಹೋಗೋಣ ಅಂತ ಸೆಂಟಿಮೆಂಟ್ ಡೈಲಾಗ್ ಹೊಡಿತಾರೆ. ಬಟ್ ಪ್ರಿಯಾಂಕಾ ಇದ್ಯಾವುದಕ್ಕೂ ಮಣಿಯೋ ಥರ ಕಾಣಲ್ಲ. ಇಲ್ಲ ಪಪ್ಪ, ಇನ್ಮುಂದೆ ಇದೇ ನನ್ನ ಮನೆ, ನಾನು ನಿಮ್ಮ ಜೊತೆ ಬರಲ್ಲ ಅಂದ್ಬಿಡ್ತಾಳೆ. ಯಾವಾಗ ಮಗಳು ಬರಲ್ಲ ಅಂದ್ಬಿಡ್ತಾಳೋ ಅಶೋಕ್ ತೋಡಿ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ.
ನನ್ನ ಮಗಳು ಪ್ರಿಯಾಂಕಾಳನ್ನು ರಿಜ್ವಾನ್ ಮೋಸದಿಂದ ಓಡಿಸ್ಕೊಂಡು ಹೋಗಿದ್ದಾನೆ. ನನ್ನ ಮಗಳನ್ನು ವಾಪಸ್ ಮನೆಗೆ ಸೇರಿಸಿ ಅಂತ ದೂರು ಕೊಡ್ತಾರೆ. ಇಲ್ಲಿಂದ ಪೊಲೀಸರ ದಬ್ಬಾಳಿಕೆಯ ಕರಾಳ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ. DCP ಅಜಯ್ ಕುಮಾರ್ ಅವರು ಪ್ರಿಯಾಂಕಾ ಮತ್ತು ರಿಜ್ವಾನ್ ಇಬ್ಬರನ್ನ ತಮ್ಮ ಆಫೀಸ್ಗೆ ಕರೆಸ್ತಾರೆ. ನೀನು ಅರೆಸ್ಟ್ ಆಗಬಾರ್ದು ಅನ್ನೋದಾದರೆ 1 ವಾರದ ಮಟ್ಟಿಗೆ ಪ್ರಿಯಾಂಕಾಳನ್ನು ಅವಳ ತಂದೆ ಮನೆಗೆ ಕಳಿಸುವಂತ ರಿಜ್ವಾನ್ಗೆ ಸೀದಾ ಧಮಕಿ ಹಾಕ್ತಾರೆ. ನಾನು ಹೇಳ್ದಂತೆ ನೀನು ಕೇಳಲಿಲ್ಲ ಅಂದರೆ ಪ್ರಿಯಾಂಕಾಳನ್ನು ಕಿಡ್ನ್ಯಾಪ್ ಮಾಡಿ ಇಲ್ಲಿಗಲ್ ಆಗಿ ಮನೆಯಲ್ಲಿ ಕೂಡಿಟ್ಟಿದೆಯಾ ಅಂತ ಕೇಸ್ ರಿಜಿಸ್ಟರ್ ಮಾಡ್ತೀನಿ, ಜೈಲಿಗೆ ಹಾಕ್ತೀನಿ ಅಂತ ಆವಾಜ್ ಹಾಕ್ತಾರೆ. ಅಲ್ಲದೆ ನೀನು ಅಶೋಕ್ ತೋಡಿ ಮನೆಗೆ ನುಗ್ಗಿ ಕಳ್ತನ ಮಾಡಿದ್ದೀಯಾ ಅಂತಾನು ಸೇರಿಸ್ತೀನಿ ಅಂತ ಧಮಕಿ ಹಾಕ್ತಾರೆ. ನೋಡಿ, ಯಾವ ಪೊಲೀಸರು ರಿಜ್ವಾನ್ ಮತ್ತು ಪ್ರಿಯಾಂಕಾಗೆ ಪ್ರೊಟೆಕ್ಷನ್ ಕೊಡಬೇಕಿತ್ತೋ ಅವರೇ ಇಲ್ಲಿ ವಿಲನ್ಗಳಾಗಿದ್ರು. ಇದರಲ್ಲಿ ಅಶೋಕ್ ಅವರ ಪ್ರಭಾವ ಇರಲಿಲ್ಲ ಅಂತ ಹೇಳೋದು ಕಷ್ಟ ಬಿಡಿ. ಆವತ್ತು 8 ಸೆಪ್ಟೆಂಬರ್ 2007 ಪೊಲೀಸ್ ಹೆಡ್ ಕ್ವಾರ್ಟರ್ನಲ್ಲಿ ಒಂದು ಹೈ ಲೆವೆಲ್ ಮೀಟಿಂಗ್ ಆಗುತ್ತೆ. ಮೀಟಿಂಗ್ ಆದಮೇಲೆ ಪೊಲೀಸರು ರಿಜ್ವಾನ್ಗೆ ಬರೋಕೆ ಹೇಳ್ತಾರೆ. ಮತ್ತೆ ರಿಜ್ವಾನ್ನನ್ನು ಕೂರಿಸ್ಕೊಂಡು ಸೇಮ್ ಕ್ಯಾಸೆಟ್ ರಿಪೀಟ್ ಮಾಡ್ತಾರೆ. 3ನೇ ಬಾರಿಗೆ ಪೊಲೀಸರು ಈ ಪ್ರಯತ್ನ ಮಾಡಿದ್ರು. ಬಟ್ ಪ್ರತಿ ಬಾರಿಯೂ ರಿಜ್ವಾನ್ ಪ್ರಿಯಾಂಕಾಳನ್ನು ಕಳಿಸೋಕೆ ಒಪ್ಪಲ್ಲ. ಕೊನೆಗೆ ಪೊಲೀಸರ ಪ್ರೆಷರ್ಗೆ ಮಣಿದು ಪ್ರಿಯಾಂಕಾಳನ್ನು ಕಳಿಸೋಕೆ ಒಪ್ಕೋತಾನೆ. ಬಟ್ 1 ವಾರ ಆದಮೇಲೆ ಮತ್ತೆ ಪ್ರಿಯಾಂಕಾಳನ್ನು ನಮ್ಮನೆಗೆ ತಂದು ಬಿಡ್ತೀನಿ ಅಂತ ಲೆಟರ್ನಲ್ಲಿ ಬರ್ಕೊಡಿ ಅಂತ ಕಂಡೀಷನ್ ಹಾಕ್ತಾನೆ. ಸ್ಟೇಷನ್ನಲ್ಲಿದ್ದ ಪ್ರಿಯಾಂಕಾಳ ಮಾಮ ಅನಿಲ್ ಸರೋಗಿ ಸರಿ ಆಯಿತು, ಅವಳನ್ನು ವಾಪಸ್ ತಂದು ಬಿಡೋ ಜವಾಬ್ದಾರಿ ನಂದು ಅಂತ ಹೇಳಿ ಒಂದು ಬ್ಲ್ಯಾಂಕ್ ಪೇಪರ್ ಮೇಲೆ ಸೈನ್ ಹಾಕ್ಕೊಡ್ತಾರೆ. ಆ ಲೆಟರ್ ಪ್ರಕಾರ ಸೆಪ್ಟೆಂಬರ್ 8ಕ್ಕೆ ಪ್ರಿಯಾಂಕಾ ತನ್ನ ಅಮ್ಮನ ಮನೆಗೆ ಹೋಗ್ತಾಳೆ. ವಾರದ ಬಳಿಕ ಅಂದರೆ ಸೆಪ್ಟೆಂಬರ್ 15ಕ್ಕೆ ರಿಟರ್ನ್ ರಿಜ್ವಾನ್ ಮನೆಗೆ ಬರ್ತಾಳೆ ಅಂತ ಬರೆಯಲಾಗಿತ್ತು. ರಿಜ್ವಾನ್ ಅವರೆಲ್ಲರ ಮಾತು ನಂಬಿ ಪ್ರಿಯಾಂಕಾಳನ್ನು ಅವಳ ತಂದೆ ಮನೆಗೆ ಕಳಿಸ್ಕೊಡ್ತಾನೆ. ರಿಜ್ವಾನ್ ಇಲ್ಲೇ ಮಾಡಿದ್ದು ದೊಡ್ಡ ತಪ್ಪು. ಇವತ್ತು ಹೋಗ್ತಿರೋ ನನ್ನ ಹೆಂಡತಿ ಮತ್ತೆಂದೂ ನನ್ನ ಮನೆಗೆ ವಾಪಸ್ಸಾಗಲ್ಲ, ಬದಲಿಗೆ ನಾನೂ ಕೂಡ ಈ ಭೂಮಿ ಮೇಲೆ ಕೆಲವೇ ದಿನದ ಅತಿಥಿ ಅಂತ ಅವನಿಗೆ ಗೊತ್ತೇ ಆಗಲಿಲ್ಲ. ರಿಜ್ವಾನ್ ಪ್ರಿಯಾಂಕಾ ಜೊತೆಗೆ ಮಾತಾಡಿ ಅವಳನ್ನು ತಂದೆ ಮನೆಗೆ ಕಳಿಸ್ಕೊಡ್ತಾನೆ. ತನ್ನ ಪತ್ನಿ ಮೇಲೆ ರಿಜ್ವಾನ್ಗೆ ಬಹಳ ನಂಬಿಕೆ ಇತ್ತು. ಅವಳು ವಾಪಸ್ ಬಂದೇ ಬರ್ತಾಳೆ ಅಂದ್ಕೊಂಡಿದ್ದ. ಇತ್ತ ಮನೆಯೊಳಗೆ ಬಂದ ಕೂಡಲೇ ಪ್ರಿಯಾಂಕಾಳ ಮನೆಯವರು ಅವಳ ಕೈಯಿಂದ ಫೋನ್ ಕಿತ್ಕೊಬಿಡ್ತಾರೆ. ಒಂದರ್ಥದಲ್ಲಿ ಅವಳನ್ನು ಹೌಸ್ ಅರೆಸ್ಟ್ ಮಾಡಿಬಿಡ್ತಾರೆ. ಸ್ವಲ್ಪ ದಿನದ ನಂತರ ಅವಳನ್ನು ಬೇರೆ ಬಂಗಲೆಗೆ ಶಿಫ್ಟ್ ಮಾಡಿಬಿಡ್ತಾರೆ. ಇತ್ತ ರಿಜ್ವಾನ್ ಫೋನ್ ಟ್ರೈ ಮಾಡ್ತಾನೆ ಇರ್ತಾನೆ, ಆದರೆ ಫೋನ್ ಕನೆಕ್ಟ್ ಆಗಲ್ಲ. ಹೀಗಿರುವಾಗ ಒಂದಿನ ಪ್ರಿಯಾಂಕಾ ಹೆಂಗೋ ಮ್ಯಾನೇಜ್ ಮಾಡಿ ರಿಜ್ವಾನ್ಗೆ ಕಾಲ್ ಮಾಡ್ತಾಳೆ. ರಿಜ್ವಾನ್, ಪ್ಲೀಸ್ ನನ್ನ ಮರೆತು ಬಿಡಬೇಡ, ನನಗೋಸ್ಕರ ವೇಟ್ ಮಾಡು, ತಿಂಗಳಾಗಲಿ ವರ್ಷಗಳಾಗಲಿ ನಾನು ಬಂದೇ ಬರ್ತೀನಿ ಅಂತಾಳೆ. ಅದಕ್ಕೆ ರಿಜ್ವಾನ್ ಕೂಡ ನನ್ನ ಕೊನೆ ಉಸಿರಿರೋವರೆಗೂ ನಿನಗೋಸ್ಕರ ಕಾಯ್ತೀನಿ ಅಂತ ಪ್ರಾಮಿಸ್ ಮಾಡ್ತಾನೆ. ಬಟ್ ಇವರಿಬ್ಬರು ಮಾತಾಡಿದ್ದು ಅದೇ ಕೊನೆ. ಮತ್ತೆ ಯಾವತ್ತೂ ರಿಜ್ವಾನ್ ಮತ್ತು ಪ್ರಿಯಾಂಕಾ ಮಾತಾಡಲೇ ಇಲ್ಲ. ಅವತ್ತು 11 ಸೆಪ್ಟೆಂಬರ್ 2007 ರಿಜ್ವಾನ್ ಪ್ರಿಯಾಂಕಾ ಮನೆಗೆ ಫೋನ್ ಮಾಡ್ತಾನೆ. ಪ್ರಿಯಾಂಕಾ ಜೊತೆಗೆ ಮಾತಾಡಬೇಕು ಅಂತ ಮನವಿ ಮಾಡ್ತಾನೆ. ಬಟ್ ಪ್ರಿಯಾಂಕಾ ಮನೆಯವರು ನಿರಾಕರಿಸಿ ಫೋನ್ ಕಟ್ ಮಾಡ್ತಾರೆ. ಆಮೇಲೆ ಎಷ್ಟೇ ಸಲ ಫೋನ್ ಮಾಡಿದ್ರೂ ರಿಸೀವ್ ಮಾಡಲ್ಲ. 15ನೇ ತಾರೀಕು ಬರುತ್ತೆ. ಬಟ್ ಪ್ರಿಯಾಂಕಾ ವಾಪಸ್ ರಿಜ್ವಾನ್ ಮನೆಗೆ ಬರಲ್ಲ. ಅವತ್ತು ಸೆಪ್ಟೆಂಬರ್ 18 ರಿಜ್ವಾನ್ ಮಾನವ ಹಕ್ಕುಗಳ ಸಂಘಟನೆಯಾದ APDR ಅಂದರೆ ಅಸೋಸಿಯೇಷನ್ ಫಾರ್ ದ ಪ್ರೊಟೆಕ್ಷನ್ ಆಫ್ ಡೆಮೋಕ್ರೆಟಿಕ್ ರೈಟ್ಸ್ ಸಂಸ್ಥೆಗೆ ಒಂದು ಅರ್ಜಿ ಕೊಡ್ತಾನೆ. ಅರ್ಜಿಯಲ್ಲಿ ನಾನು ಮತ್ತು ಪ್ರಿಯಾಂಕಾ ತೋಡಿ ಕಾನೂನುಬದ್ಧವಾಗಿ ಮದುವೆಯಾಗಿದ್ದೀವಿ, ಆದರೆ ಕೋಲ್ಕತ್ತಾದ ಹಿರಿಯ ಪೊಲೀಸ್ ಅಧಿಕಾರಿಗಳು ನನಗೆ, ನನ್ನ ಫ್ಯಾಮಿಲಿಗೆ, ನನ್ನ ಫ್ರೆಂಡ್ಸ್ಗೆ ಬೆದರಿಕೆ ಹಾಕ್ತಿದ್ದಾರೆ, ಸುಳ್ಳು ಕೇಸ್ ಹಾಕಿ ಅರೆಸ್ಟ್ ಮಾಡ್ತೀವಿ ಅಂತಿದ್ದಾರೆ. ಲಕ್ಸ್ ಕೋಜಿ ಮಾಲೀಕ ಅಶೋಕ್ ತೋಡಿ ದುಡ್ಡು, ರಾಜಕೀಯ ಪ್ರಭಾವ ಬಳಸಿ ಪೊಲೀಸರ ಮೇಲೆ ಪ್ರೆಷರ್ ಹಾಕಿಸಿ ಹೀಗೆಲ್ಲ ಮಾಡಿಸ್ತಿದ್ದಾರೆ ಅಂತ ಬರ್ತಿದ್ದ. ಪ್ರಿಯಾಂಕಾಳನ್ನ 1 ವಾರದ ಮಟ್ಟಿಗೆ ತಂದೆಯ ಮನೆಗೆ ಕಳಿಸಿದ್ರು. ಬಟ್ ಅವಧಿ ಮುಗಿದ್ರೂ ಪ್ರಿಯಾಂಕಾಳನ್ನ ನನ್ನ ಮನೆಗೆ ಕಳಿಸ್ತಾ ಇಲ್ಲ, ಅವಳ ಜೊತೆ ಮಾತಾಡೋಕ್ಕೂ ಬಿಡ್ತಿಲ್ಲ ಅಂತ ರಿಜ್ವಾನ್ ತನ್ನ ಅಸಹಾಯಕತೆ ತೋಡ್ಕೊಳ್ತಾನೆ. ಪಾಪ ರಿಜ್ವಾನ್ ಎಷ್ಟು ಅಸಹಾಯಕನಾಗಿದ್ದ ಅಂದರೆ, ಬೇಕಾದರೆ ನಾನು ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗೋಕ್ಕೂ ರೆಡಿ ಇದ್ದೀನಿ, ನನಗೆ ಮತ್ತು ನನ್ನ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೊಡಿ, ನಮಗೆ ನ್ಯಾಯ ಕೊಡಿಸಿ ಅಂತ ಅರ್ಜಿಯಲ್ಲಿ ಕೇಳ್ಕೊಂಡಿದ್ದ. ಬಹುಶಃ ನನಗೆ ಸಹಾಯ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ರಿಜ್ವಾನ್ ಇದ್ದ. ಬಟ್ ಅಲ್ಲಿ ಆಗಿದ್ದೇ ಬೇರೆ. ಅವತ್ತು 21 ಸೆಪ್ಟೆಂಬರ್ 2007 ರಿಜ್ವಾನುರ್ ರೆಹಮಾನ್ ಹೆಣವಾಗಿ ಸಿಕ್ಕಿದ್ದ. ದಮ್ ವಿಧಾನನಗರ್ ರೂಟ್ ರೈಲ್ವೆ ಟ್ರ್ಯಾಕ್ ಮೇಲೆ ಕತ್ತು ಇಳಿದ ಸ್ಥಿತಿಯಲ್ಲಿ ಅವನ ಶವ ಸಿಕ್ಕಿತ್ತು. ಮಗನ ಸಾವಿನ ಸುದ್ದಿ ಕುಟುಂಬದವರಿಗೆ ಬರಸಿಡಿಲಿನಂತೆ ಅಪ್ಪಳಿಸಿತ್ತು. ನನ್ನ ಮಗನನ್ನು ಅವರೇ ಕೊಲೆ ಮಾಡಿದ್ದಾರೆ ಅಂತ ಪೊಲೀಸ್ ಸ್ಟೇಷನ್ನಲ್ಲಿ ಅಲವತ್ತುಕೊಳ್ತಾರೆ. ಅಶೋಕ್ ತೋಡಿ ಮತ್ತು ಫ್ಯಾಮಿಲಿ ರಿಜ್ವಾನ್ನನ್ನು ಕೊಲೆ ಮಾಡಿದ್ದಾರೆ ಅಂತ ದೂರು ದಾಖಲಿಸ್ತಾರೆ. ಪೊಲೀಸರು ಪ್ರಕರಣ ಏನೋ ದಾಖಲಿಸಿಕೊಳ್ತಾರೆ. ಬಟ್ ಅಷ್ಟೊತ್ತಿಗೆ PM ರಿಪೋರ್ಟ್ ಬಂದಿತ್ತು.
ರಿಪೋರ್ಟ್ನಲ್ಲಿ ಬೇರೆಯದ್ದೇ ಕಥೆ ಇತ್ತು. ರಿಜ್ವಾನ್ ತಲೆಗೆ ಪೆಟ್ಟು ಬಿದ್ದಿರೋದ್ರಿಂದ ಸತ್ತಿದ್ದಾನೆ. ಯಾವುದೋ ಸ್ಲೋ ಟ್ರೈನ್ ಅವನಿಗೆ ಡಿಕ್ಕಿ ಆಗಿರಬಹುದು, ಅದಕ್ಕೆ ತಲೆಗೆ ಪೆಟ್ಟಾಗಿದೆ. ಇದೇ ಕಾರಣಕ್ಕೆ ತಲೆಗೆ ಗಂಭೀರ ಗಾಯಗಳಾಗಿವೆ ಹಾಗೂ ಹೊಟ್ಟೆಯಲ್ಲಿ ಯಾವುದೇ ವಿಷದ ಅಂಶ ಇರಲಿಲ್ಲ. ಜೊತೆಗೆ ಯಾರೂ ಹಲ್ಲೆ ಮಾಡಿರುವ ಕುರುಹುಗಳೂ ಕೂಡ ಅವನ ದೇಹದ ಮೇಲಿಲ್ಲ. ಇದು ಆತ್ಮಹತ್ಯೆ ಅಂತ ರಿಪೋರ್ಟ್ನಲ್ಲಿ ಹೇಳಲಾಗಿತ್ತು. ಹಾಗಾದ್ರೆ ನಿಜಕ್ಕೂ ಇದು ಆತ್ಮಹತ್ಯೆನಾ ಅಥವಾ ಇಲ್ಲೂ ಪ್ರಭಾವ ಮತ್ತು ಹಣ ಬಳಕೆಯಾಗಿದೆಯಾ? ಬಟ್ ಫೊರೆನ್ಸಿಕ್ ನಿಯಮಗಳ ಪ್ರಕಾರ ಪೋಸ್ಟ್ ಮಾರ್ಟಮ್ ಮಾಡೋ ವೈದ್ಯರು ಕೇವಲ ಕಾಸ್ ಆಫ್ ಡೆತ್ ಅಂದರೆ ಯಾವ ಕಾರಣದಿಂದ ಸಾವು ಸಂಭವಿಸ್ತು, ದೇಹದ ಯಾವ ಭಾಗಕ್ಕೆ ಪೆಟ್ಟಾಗಿದೆ ಅನ್ನೋದನ್ನು ಮಾತ್ರ ದಾಖಲಿಸಬೇಕು. ಅದು ಆತ್ಮಹತ್ಯೆಯೋ ಕೊಲೆಯೋ ಅಥವಾ ಆಕಸ್ಮಿಕ ಅಪಘಾತವೋ ಅದನ್ನು ನಿರ್ಧರಿಸುವ ಅಧಿಕಾರ ಕೇವಲ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಮತ್ತು ನ್ಯಾಯಾಲಯಕ್ಕೆ ಮಾತ್ರ ಇರುತ್ತೆ. ವೈದ್ಯರು ವರದಿಯಲ್ಲೇ ಆತ್ಮಹತ್ಯೆ ಅಂತ ಬರೆಯೋದು ಕಾನೂನು ಬಾಹಿರ. ಇತ್ತ ಕೋಲ್ಕತ್ತಾದ ಆಗಿನ ಕಮಿಷನರ್ ಪ್ರಸೂನ್ ಮುಖರ್ಜಿ ರಿಜ್ವಾನ್ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಕಾನೂನುಬದ್ಧವಾಗಿ ಮದುವೆಯಾದ ವಯಸ್ಕ ದಂಪತಿಯ ವೈಯಕ್ತಿಕ ಜೀವನದಲ್ಲಿ ಹಸ್ತಕ್ಷೇಪ ಮಾಡೋಕೆ ಪೊಲೀಸರಿಗೆ ಏನು ಹಕ್ಕಿದೆ ಅಂತ ಪತ್ರಕರ್ತರು ಕೇಳಿದ್ದಕ್ಕೆ ಇವರ ಬೇಜವಾಬ್ದಾರಿ ಹೇಳಿಕೆ ಹೇಗಿತ್ತು ಅಂದರೆ, ವಯಸ್ಕರಾದರೂ ಸಹ ಹಿರಿಯರ ಒಪ್ಪಿಗೆ ಇಲ್ಲದೆ ಓಡ್ ಹೋಗಿ ಮದುವೆಯಾಗೋದನ್ನು ಒಪ್ಪೋಕೆ ಸಾಧ್ಯವಿಲ್ಲ. ಇಂತಹ ಕೌಟುಂಬಿಕ ವಿಷಯಗಳಲ್ಲಿ ಪೊಲೀಸರು ಮಧ್ಯಪ್ರವೇಶಿಸೋದ್ರಲ್ಲಿ ತಪ್ಪೇನಿದೆ? ಪೊಲೀಸರು ಇಂತಹ ಕೇಸ್ ಹ್ಯಾಂಡಲ್ ಮಾಡಲಿಲ್ಲ ಅಂದ್ರೆ ಮತ್ಯಾರು PWD ಅವರು ಮಾಡ್ತಾರಾ ಅಂತ ಉಡಾಫೆ ಉತ್ತರ ಕೊಟ್ಟಿದ್ರು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ PM ರಿಪೋರ್ಟ್ ಕೈ ಸೇರೋ ಮೊದಲೇ ಇವರು ಮೀಡಿಯಾಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇನ್ಫ್ಯಾಕ್ಟ್ ಈ ಪ್ರಸೂನ್ ಮುಖರ್ಜಿ ಕ್ರಿಕೆಟ್ ಅಸೋಸಿಯೇಷನ್ ಆಫ್ ಬೆಂಗಾಲ್ ಅಂದರೆ CAB ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದಿದ್ರು. ರಿಪೋರ್ಟ್ಸ್ ಪ್ರಕಾರ ಉದ್ಯಮಿ ಅಶೋಕ್ ತೋಡಿ ಪ್ರಸೂನ್ ಅವರ ಗೆಲುವಿಗೆ ಫಂಡಿಂಗ್ ಮಾಡಿದ್ರು ಅನ್ನೋ ಆರೋಪವೂ ಇದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಈ ಕೇಸ್ ಸಂದರ್ಭ ಕ್ರಿಕೆಟರ್ ಸೌರವ್ ಗಂಗೂಲಿ ಸಹೋದರ ಸ್ನೇಹಾಶಿಶ್ ಗಂಗೂಲಿ ಹೆಸರು ಕೇಳಿಬಂದಿತ್ತು. ಸ್ನೇಹಾಶಿಶ್ ಗಂಗೂಲಿ ಅಂದಿನ ಬೆಂಗಾಲ್ ಕ್ರಿಕೆಟ್ ಅಸೋಸಿಯೇಷನ್ನ ಪದಾಧಿಕಾರಿಯಾಗಿದ್ದರು. ಇನ್ಫ್ಯಾಕ್ಟ್ ಪ್ರಿಯಾಂಕಾ ಮತ್ತು ರಿಜ್ವಾನ್ ಮದುವೆ ಆದಾಗ ಅಶೋಕ್ ತೋಡಿ ಅವರ ತಮ್ಮ ಪ್ರದೀಪ್ ತೋಡಿ ಸ್ನೇಹಾಶಿಶ್ ಗಂಗೂಲಿ ಅವರ ಸಹಾಯ ಕೇಳಿದ್ರಂತೆ. ಸ್ನೇಹಾಶಿಶ್ ಅವರೇ ಸೆಪ್ಟೆಂಬರ್ 7ಕ್ಕೆ ಪ್ರದೀಪ್ ತೋಡಿಯನ್ನ ಖುದ್ದು ಪೊಲೀಸ್ ಕಮಿಷನರ್ ಪ್ರಸೂನ್ ಮುಖರ್ಜಿ ಅವರ ಲಾಲ್ ಬಜಾರ್ ಕಚೇರಿಗೆ ಕರ್ಕೊಂಡು ಹೋಗಿ ಪರಿಚಯಿಸಿದ್ರು ಅನ್ನೋ ಮಾತುಗಳು ಹರಿದಾಡಿದ್ವು. ಮೂಲಗಳ ಪ್ರಕಾರ ಸ್ನೇಹಾಶಿಶ್ ಗಂಗೂಲಿ ಅಶೋಕ್ ತೋಡಿ ಅವರ ಲಕ್ಸ್ ಹೊಸೈರಿ ಇಂಡಸ್ಟ್ರೀಸ್ ಕಂಪನಿಯ ನಿರ್ದೇಶಕರಲ್ಲಿ ಒಬ್ಬರು. ರಿಜ್ವಾನ್ ಕೇಸ್ ತನಿಖೆ ನಡೆಯುವಾಗಲೇ ಮತ್ತೊಂದು ಪ್ರಕರಣ ದಾಖಲಾಗಿತ್ತು. ಅದು ಅರಿಂದಮ್ ಮನ್ನಾ ಕೇಸ್. ಇವರಿಗೆ 27 ವರ್ಷ. ರೈಲ್ವೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು. ಇನ್ಫ್ಯಾಕ್ಟ್ ರಿಜ್ವಾನ್ ಶವ ರೈಲ್ವೆ ಟ್ರ್ಯಾಕ್ ಮೇಲೆ ಸಿಕ್ಕಾಗ ಈ ಕೇಸ್ ಮೊದಲು ರೈಲ್ವೆ ಪೊಲೀಸ್ನಲ್ಲಿ ದಾಖಲಾಗಿತ್ತು. ಅರಿಂದಮ್ ಮನ್ನಾ ಈ ಕೇಸ್ನ ಫಸ್ಟ್ ಇನ್ವೆಸ್ಟಿಗೇಟಿವ್ ಆಫೀಸರ್ ಆಗಿದ್ರು. ಮುಂದೆ CBI ತನ್ನ ಚಾರ್ಜ್ ಶೀಟ್ನಲ್ಲಿ ಇವರ ಹೆಸರು ಸಾಕ್ಷಿ ಅಂತ ಮೆನ್ಷನ್ ಮಾಡಿತ್ತು. ಆದರೆ 11 ಫೆಬ್ರವರಿ 2009ರಲ್ಲಿ ಅಂದರೆ ರಿಜ್ವಾನ್ ಸತ್ತ 1.5 ವರ್ಷದ ನಂತರ ಅರಿಂದಮ್ ಮನ್ನಾ ಶವ ಕೂಡ ಒಂದು ರೈಲ್ವೆ ಟ್ರ್ಯಾಕ್ ಮೇಲೆ ಸಿಕ್ಕಿತ್ತು. ಇನ್ನೊಂದು ತಿಂಗಳಲ್ಲಿ ಅರಿಂದಮ್ ಮನ್ನಾ ಮದುವೆ ಫಿಕ್ಸ್ ಆಗಿತ್ತು. ಬಟ್ ಅರಿಂದಮ್ ರೈಲ್ವೆ ಟ್ರ್ಯಾಕ್ ಮೇಲೆ ಶವವಾಗಿದ್ದ. ಅರಿಂದಮ್ ಕುಟುಂಬ ತೋಡಿ ಫ್ಯಾಮಿಲಿ ಅವನ ಮೇಲೆ ತುಂಬಾ ಪ್ರೆಷರ್ ಹಾಕ್ತಾ ಇದ್ರು. ಹೀಗಾಗಿ ಇದು ಕೊಲೆ ಅಂತ ಆರೋಪ ಮಾಡ್ತಾರೆ. ಆದರೆ ಪೊಲೀಸರು ಮಾತ್ರ ಇದು ಕೊಲೆ ಅಲ್ಲ, ಇಲಾಖೆಯ ಒತ್ತಡ ಮತ್ತು ಮಾನಸಿಕ ಖಿನ್ನತೆಯಿಂದಾಗಿ ಚಲಿಸುವ ರೈಲಿನ ಮುಂದೆ ಬಿದ್ದು ಅರಿಂದಮ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಚಾರ್ಜ್ ಶೀಟ್ ಸಿದ್ಧಪಡಿಸ್ತಾರೆ. ನ್ಯಾಯಾಲಯ ಕೂಡ ಇದೊಂದು ಆತ್ಮಹತ್ಯೆ ಅಂತ ತೀರ್ಪು ನೀಡಿತ್ತು. ಇತ್ತ ರಿಜ್ವಾನ್ ಅಸಹಜ ಸಾವು ಜನರನ್ನ ರೊಚ್ಚಿಗೇಳಿಸಿತ್ತು. ಜನ ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಾರೆ. ಸರಿಯಾಗಿ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ತನಿಖೆ ಮಾಡ್ತಿದ್ದ ಪೊಲೀಸರಿಗೆ ರಿಜ್ವಾನ್ ಮಾಡಿದ್ದ SMS ಬಗ್ಗೆ ಗೊತ್ತಾಗಿತ್ತು. ಸೆಪ್ಟೆಂಬರ್ 21ಕ್ಕೆ ಅಂದರೆ ರಿಜ್ವಾನ್ ಸತ್ತ ದಿನದಂದು ಅಶೋಕ್ ತೋಡಿಗೆ SMS ಮಾಡಿದ್ದ. ಇದರಲ್ಲಿ, ಪಾಪ ನಾನೀಗ 10 ನಿಮಿಷದಲ್ಲಿ ಸತ್ತು ಹೋಗ್ತೀನಿ, ಪ್ಲೀಸ್ ನನಗೆ ಕೊನೆಯದಾಗಿ ಪ್ರಿಯಾಂಕಾ ಜೊತೆ ಮಾತಾಡೋಕೆ ಅವಕಾಶ ಮಾಡಿಕೊಡಿ ಅಂತ ಬರೆದಿದ್ದ. ಅದೇ ದಿನ ಬೆಳಗ್ಗೆ 9:24ಕ್ಕೆ ಪ್ರಿಯಾಂಕಾ ತಾಯಿ ವಿಮ್ಲಾ ತೋಡಿ ಅವರಿಗೂ SMS ಕಳಿಸಿದ್ದ. ಮಮ್ಮಿ, ಇನ್ನು ಬರೀ 5 ನಿಮಿಷದಲ್ಲಿ ನಾನು ಸತ್ತು ಹೋಗ್ತೀನಿ, ಪ್ಲೀಸ್ ಪ್ರಿಯಾಂಕಾ ಜೊತೆಗೆ ಮಾತಾಡೋಕೆ, ಅವಳನ್ನು ನೋಡೋಕೆ ಅವಕಾಶ ಕೊಡಿ ಅಂತ ಬರೆದಿದ್ದ. ಈ 2 SMS ಹಿಂದಿಯಲ್ಲಿ ಟೈಪ್ ಮಾಡಲಾಗಿತ್ತು. ಬಟ್ ಈ SMS ಅವನು ಮಾಡೋಕೆ ಚಾನ್ಸೇ ಇಲ್ಲ. ಯಾಕಂದರೆ ಅವನು ಸೆಂಟ್ ಝೇವಿಯರ್ನಲ್ಲಿ ಓದಿರೋದು. ಅವನು ಯಾವಾಗಲೂ ಇಂಗ್ಲೀಷ್ನಲ್ಲೇ ಮೆಸೇಜ್ ಮಾಡ್ತಾ ಇದ್ದದ್ದು. ಅವನು ಯಾವತ್ತೂ ಹಿಂದಿಯಲ್ಲಿ ಮೆಸೇಜ್ ಮಾಡೋದೇ ಇಲ್ಲ ಅಂತ ಅವನ ಕುಟುಂಬದವರು ಅನುಮಾನ ವ್ಯಕ್ತಪಡಿಸಿದ್ರು.
ಬಟ್ ಇದಕ್ಕೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ. ರಿಜ್ವಾನ್ ತಾಯಿ ಕಿಶ್ವರ್ ಜಹಾನ್ ಮತ್ತು ಸಹೋದರ ರುಗ್ಬಾನೂರ್ ರೆಹಮಾನ್ ಕೋಲ್ಕತಾ ಪೊಲೀಸರ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಕೋಲ್ಕತಾ ಹೈಕೋರ್ಟ್ಗೆ ರಿಟ್ ಅರ್ಜಿ ಹಾಕ್ತಾರೆ. ಆಗ ಕೋಲ್ಕತಾ ಹೈಕೋರ್ಟ್ ಕಮಿಷನರ್ ನಡವಳಿಕೆಯನ್ನ ತೀವ್ರವಾಗಿ ಖಂಡಿಸುತ್ತೆ. ಪೊಲೀಸರು ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ತೋಡಿ ಕುಟುಂಬಕ್ಕೆ ಏಕಪಕ್ಷೀಯವಾಗಿ ಸಹಾಯ ಮಾಡಿದ್ದಾರೆ ಅಂತ ತರಾಟೆಗೆ ತೆಗೆದುಕೊಂಡಿತ್ತು. ಅಕ್ಟೋಬರ್ 16, 2007ರಂದು ಈ ಕೇಸ್ನ ಸಿಐಡಿಯಿಂದ ಸಿಬಿಐಗೆ ವಹಿಸುತ್ತೆ. ಇಲ್ಲಿಂದ ಸಿಬಿಐ ಈ ಕೇಸನ್ನ ಸೀರಿಯಸ್ ಆಗಿ ಇನ್ವೆಸ್ಟಿಗೇಟ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಮೊದಲು ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರ ಹತ್ರ ಮಾತಾಡ್ತಾರೆ. ಎಲ್ಲರೂ ಅಶೋಕ್ ತೋಡಿ ಫ್ಯಾಮಿಲಿ ವಿರುದ್ಧವೇ ಆರೋಪ ಮಾಡ್ತಾರೆ. ಅವರೇ ಕೊಲೆ ಮಾಡಿದ್ದಾರೆ, ಆ ಮೆಸೇಜ್ ಕೂಡ ಸುಳ್ಳು ಅಂತ ಆರೋಪಿಸ್ತಾರೆ. ಹೀಗೆ ವಿಚಾರಿಸ್ತಾ ಇರುವಾಗ ಸಿಬಿಐಗೆ ಸೈಯದ್ ಮೊಹಿಯುದ್ದೀನ್ ಉರ್ಫ್ ಪಪ್ಪು ಬಗ್ಗೆ ಗೊತ್ತಾಗುತ್ತೆ. ಈ ಸೈಯದ್ ಮೊಹಿಯುದ್ದೀನ್ ಉರ್ಫ್ ಪಪ್ಪು ರಿಜ್ವಾನ್ನ ಫ್ಯಾಮಿಲಿ ಫ್ರೆಂಡ್ ಆಗಿದ್ದ. ಪಪ್ಪುನ ಸೀದಾ ಸ್ಟೇಷನ್ಗೆ ಎಳ್ಕೊಂಡು ಬರ್ತಾರೆ. ಪೊಲೀಸರ ಗ್ರಿಲ್ಗೆ ಪಪ್ಪು ಬೆದರಿ ಬೆಂಡಾಗಿದ್ದ. ಸರ್, ಎಲ್ಲ ನಿಜ ಹೇಳ್ತೀನಿ ಅಂತ ಒಂದು ಭಯಾನಕ ಸತ್ಯ ಬಾಯ್ಬಿಡ್ತಾನೆ. ಸರ್, ರಿಜ್ವಾನ್ ಮತ್ತು ಪ್ರಿಯಾಂಕಾ ಮದುವೆ ಮುರಿಯೋಕೆ ನನಗೆ ಒಂದು ಡೀಲ್ ಸಿಕ್ಕಿತ್ತು. ಅವರಿಬ್ಬರನ್ನ ಸೆಪ್ರೇಟ್ ಮಾಡಿದರೆ ಲಕ್ಷಾಂತರ ರೂಪಾಯಿ ಕೊಡ್ತೀನಿ ಅಂದರು. ನಾನು ಒಪ್ಕೊಂಡೆ ಸರ್. ಡೀಲ್ ಕೊಟ್ಟಿದ್ದು ಪ್ರಿಯಾಂಕಾ ಚಿಕ್ಕಪ್ಪ ಪ್ರದೀಪ್ ತೋಡಿ ಅಂತಾನೆ. ಸೆಪ್ಟೆಂಬರ್ 13ಕ್ಕೆ ಪ್ರದೀಪ್ ತೋಡಿ ನನಗೆ 5 ಲಕ್ಷ ರೂಪಾಯಿ ಕೊಟ್ಟರು. ನಂತರ ಸೆಪ್ಟೆಂಬರ್ 19ಕ್ಕೆ 6 ಲಕ್ಷ ರೂಪಾಯಿ ಕೊಟ್ಟರು. ಇದರಲ್ಲಿ ನಾನು ಅವನಿಗೂ ದುಡ್ಡು ಕೊಟ್ಟೆ ಅಂತಾನೆ. ಯಾರಿಗೆ ಅಂತ ಕೇಳಿದ್ಕೆ ಅವನು ಹೇಳಿದ ಹೆಸರು ಕೇಳಿ ಪೊಲೀಸರು ಶಾಕ್ ಆಗಿದ್ರು. ಯಾಕಂದ್ರೆ ಪಪ್ಪು ರಿಜ್ವಾನ್ ಅಣ್ಣ ರುಗ್ಬಾನೂರ್ ಹೆಸರು ಹೇಳಿದ್ದ. ಕೂಡ್ಲೆ ರುಗ್ಬಾನೂರ್ನನ್ನ ಠಾಣೆಗೆ ಕರೆಸಿ ವಿಚಾರಣೆ ಮಾಡ್ತಾರೆ. ಸರ್, ಪಪ್ಪು ನಮ್ಮ ಫ್ಯಾಮಿಲಿ ಫ್ರೆಂಡ್, ಅವನು ಹೀಗೆ ಮಾಡಿದ್ನ ಅಂತ ಆಶ್ಚರ್ಯ ಪಡ್ತಾರೆ. ಸರ್, ಅವನು ಸುಳ್ಳು ಹೇಳ್ತಾ ಇದ್ದಾನೆ. ನಾನು ಅವನಿಂದ ಯಾವ ದುಡ್ಡೂ ತಗೊಂಡಿಲ್ಲ. ನನಗೆ ಯಾರೋ ಒಂದು ಬ್ಲ್ಯಾಂಕ್ ಚೆಕ್ ಕಳಿಸಿದ್ರು, ಬಟ್ ನಾನು ಅದನ್ನು ಯೂಸ್ ಮಾಡಲಿಲ್ಲ ಸರ್ ಅಂತಾನೆ. ಆ ಚೆಕ್ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ತಗೊಂಡು ಅವನನ್ನ ಕಳಿಸ್ಕೊಡ್ತಾರೆ. ನಂತರ ಸಿಬಿಐ ಪ್ರಿಯಾಂಕಾಳನ್ನ ವಿಚಾರಣೆ ಮಾಡ್ತಾರೆ. ಸರ್, ನಾನು ರಿಜ್ವಾನ್ನನ್ನ ಮನಸಾರೆ ಪ್ರೀತಿಸಿ ಮದುವೆ ಆಗಿದ್ದೆ, ಬಟ್ ನಾನು ನನ್ನ ತಂದೆ ತಾಯಿ ಆಶೀರ್ವಾದ ಪಡೆಯದೆ ಓಡ್ ಹೋಗಿ ಮದುವೆ ಮಾಡಿಕೊಂಡಿದ್ದು ನಾನು ಮಾಡಿದ ದೊಡ್ಡ ತಪ್ಪು. ನಾನು ರಿಜ್ವಾನ್ನ ಮದುವೆ ಆದಮೇಲೆ ನಾನು ತುಂಬ ಬ್ಲ್ಯಾಂಕ್ ಆಗಿದ್ದೆ. ಅವನು ಹೇಳಿದ್ಕೆ ನಾನು ಅವತ್ತು ಪೊಲೀಸರಿಗೆ ಲೆಟರ್ ಬರ್ಕೊಟ್ಟಿದ್ದು. ನನಗೇನು ಗೊತ್ತಿಲ್ಲ ಅಂತ ಉಲ್ಟಾ ಹೊಡೆದಿದ್ಲು. ಹಾಗೆ ಈ ವಿಚಾರದಲ್ಲಿ ನನ್ನ ಕುಟುಂಬದವರು ನನ್ನ ಮೇಲೆ ಯಾವುದೇ ಒತ್ತಡ ಹೇರಿಲ್ಲ. ನಾನೇ ಸ್ವ ಇಚ್ಛೆಯಿಂದ ನನ್ನ ತಂದೆಯ ಮನೆಗೆ ಹೋಗಿದ್ದೆ ಅಂತ ಸಿಬಿಐ ಮತ್ತು ಮಹಿಳಾ ಆಯೋಗದ ಮುಂದೆ ಸ್ಟೇಟ್ಮೆಂಟ್ ಕೊಡ್ತಾಳೆ. ರಿಜ್ವಾನ್ ನಿಗೂಢ ಸಾವಿನ ಬಗ್ಗೆ ನನಗೇನೂ ಗೊತ್ತಿಲ್ಲ. ರಿಜ್ವಾನ್ ಅಣ್ಣ ರುಗ್ಬಾನೂರ್ ಮತ್ತು ಪಪ್ಪು ಇಬ್ಬರೂ ಸೇರಿಕೊಂಡು ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆ. ಅದೆಲ್ಲವೂ ಸುಳ್ಳು ಅಂತ ಅಂದ್ಬಿಡ್ತಾಳೆ. ಬಹುಶಃ ರಿಜ್ವಾನ್ ಬದುಕಿದ್ದು ಇವಳ ಈ ಮಾತು ಕೇಳಿದರೆ ಅವನು ಮತ್ತೊಮ್ಮೆ ಜೀವಂತ ಹೆಣವಾಗಿಬಿಡ್ತಿದ್ದ ಅನಿಸುತ್ತೆ. ಬಟ್ ನಿಜಕ್ಕೂ ಏನು ನಡೆದಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಅವಳು ನಿಜ ಹೇಳ್ತಿದ್ದಾಳಾ ಗೊತ್ತಿಲ್ಲ. ತನಿಖೆ ಸಂದರ್ಭ ಸ್ನೇಹಾಶೀಶ್ ಗಂಗೂಲಿ ಅವರನ್ನು ಕೋಲ್ಕತ್ತಾದ ನಿಜಾಮ್ ಪ್ಯಾಲೇಸ್ ಕಚೇರಿಗೆ ಕರೆಸಿ ಸುದೀರ್ಘ ವಿಚಾರಣೆ ನಡೆಸಲಾಗಿತ್ತು. ಈ ನಡುವೆ ಮಾರ್ಚುರಿಯಿಂದ ರಿಜ್ವಾನ್ ಹೆಣ ನಾಪತ್ತೆಯಾಗಿದೆ ಅನ್ನೋ ವದಂತಿ ಹರಡುತ್ತೆ. ಇದರಿಂದಾಗಿ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿತ್ತು. ಜನ ರಸ್ತೆಗಿಳಿದು ಪ್ರತಿಭಟನೆ ಮಾಡಿದ್ರು. ನಂತರ ಆಗಿನ ಸಿಎಂ ಬುದ್ಧದೇವ್ ಭಟ್ಟಾಚಾರ್ಯ ಅವರು ಪೊಲೀಸ್ ಕಮಿಷನರ್ ಪ್ರಸೂನ್ ಮುಖರ್ಜಿ, ಡೆಪ್ಯೂಟಿ ಕಮಿಷನರ್ ಶಯಾನ್ ಬ್ಯಾನರ್ಜಿ ಮತ್ತು ಅಜಯ್ ಕುಮಾರ್ ಸೇರಿದಂತೆ 5 ಪೊಲೀಸ್ ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಈ ವೇಳೆ ದೀದಿ ಮಮತಾ ಬ್ಯಾನರ್ಜಿ ರಿಜ್ವಾನ್ ಕುಟುಂಬದ ಪರ ನಿಂತಿದ್ರು. ಪೊಲೀಸರ ವಿರುದ್ಧ ಹರಿಹಾಯ್ದಿದ್ರು. ಹೀಗಿರುವಾಗ ನವೆಂಬರ್ 6ಕ್ಕೆ ಪ್ರಿಯಾಂಕಾ ತನ್ನ ಅಡ್ವೊಕೇಟ್ ಥ್ರೂ ರಿಜ್ವಾನ್ ತಾಯಿ ಕಿಶ್ವರ್ ಜಹಾನ್ಗೆ ಒಂದು ಲೆಟರ್ ಬರೆಸ್ತಾಳೆ. ಇದರಲ್ಲಿ ನಾನಿನ್ ಮುಂದೆ ನಿಮ್ಮ ಮನೆಗೆ ಬರಲ್ಲ, ನಾನು ನನ್ನ ತಂದೆ ಅಶೋಕ್ ತೋಡಿ ಮನೆಯಲ್ಲೇ ಇರ್ತೀನಿ. ಈ ಘಟನೆಯಿಂದ ನಿಮ್ಗೆಷ್ಟು ನೋವಾಗಿದೆಯೋ ನನಗೂ ಅಷ್ಟೇ ನೋವಾಗಿದೆ. ನನ್ನೆಲ್ಲ ವಸ್ತುಗಳನ್ನು ಮನೆಗೆ ತಲುಪಿಸ್ಬಿಡಿ. ಸೀರೆ, ಪರ್ಸ್ನಲ್ ಡೈರಿ, ಸ್ಕೂಲ್ ಸರ್ಟಿಫಿಕೇಟ್, ಇನ್ನೂ ಏನೇನು ಥಿಂಗ್ಸ್ ಇದೆಯೋ ಅದೆಲ್ಲ ಕೊಟ್ಟು ಕಳಿಸಿ ಅಂತ ಬರೆದಿದ್ಲು. ಇದಕ್ಕೆ ಕಿಶ್ವರ್ ಜಹಾನ್, ನೀನು ಬಂದು ಮಗನನ್ನು ಕಳ್ಕೊಂಡಿರೋ ತಾಯಿಯ ದುರ್ಗತಿ ಹೇಗಿದೆ ಅನ್ನೋದನ್ನು ನೋಡು. ನಿನ್ನ ತಂದೆ ಹಣ, ಅಧಿಕಾರ, ಇನ್ಫ್ಲೂಯೆನ್ಸ್ ಬಳಸಿ ನನ್ನ ಮಗನನ್ನು ಕೊಲೆ ಮಾಡಿಸಿದ್ದಾರೆ. ನೀನೇ ಬಂದು ಎಲ್ಲ ತಗೊಂಡು ಹೋಗುವಂತ ರಿಪ್ಲೈ ಕಳಿಸ್ತಾರೆ. ಸಿಬಿಐ ಇನ್ವೆಸ್ಟಿಗೇಟ್ ಕಂಪ್ಲೀಟ್ ಮಾಡಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸುತ್ತೆ. ಇದರಲ್ಲಿ ಒಟ್ಟು 7 ಜನರನ್ನ ಆರೋಪಿಗಳನ್ನಾಗಿ ದಾಖಲಿಸಿತ್ತು. ಅವ್ರ ಮೇಲೆ IPC 306 ಅಂದ್ರೆ
ಆತ್ಮಹತ್ಯೆಗೆ ಪ್ರಚೋದನೆ, IPC 120B ಅಂದರೆ ಕ್ರಿಮಿನಲ್ ಒಳಸಂಚು ಮತ್ತು IPC 506 ಅಂದರೆ ಬೆದರಿಕೆ ಹಾಕಿದ ಆರೋಪ ಹೊರಿಸಲಾಗಿತ್ತು. ಇದರಲ್ಲಿ A1 ಅಶೋಕ್ ತೋಡಿ, A2 ಪ್ರದೀಪ್ ತೋಡಿ, A3 ಅನಿಲ್ ಸರೋಗಿ ಸೇರಿದಂತೆ DCP ಅಜಯ್ ಕುಮಾರ್, ACP ಸುಕಂತಿ ಚಕ್ರವರ್ತಿ, ಆಂಟಿ ರೌಡಿ ಸ್ಕ್ವಾಡ್ನ SI ಕೃಷ್ಣೇಂದು ದಾಸ್ ಮತ್ತು SM ಮೊಯ್ನುದ್ದೀನ್ ಅಲಿಯಾಸ್ ಪಪ್ಪು ಸೇರಿದ್ರು. ಎಲ್ಲ ಆರೋಪಿಗಳನ್ನ ಜೈಲಿಗೆ ಕಳಿಸಲಾಗುತ್ತೆ. ಪೊಲೀಸ್ ಕಮಿಷನರ್ ಪ್ರಸೂನ್ ಮುಖರ್ಜಿ ಅವರ ಹೆಸರನ್ನ CBI ನೇರವಾಗಿ ಚಾರ್ಜ್ ಶೀಟ್ನಲ್ಲಿ ಸೇರಿಸಿರಲಿಲ್ಲ. ಬದಲಿಗೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗೆ ಮನವಿ ಮಾಡಿತ್ತು. ಅವತ್ತು ಮೇ 18, 2010 ಈ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿತ್ತು. ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಒಂದು ಮಹತ್ವದ ತೀರ್ಪು ನೀಡುತ್ತೆ. CBI ಸಿದ್ಧಪಡಿಸಿದ್ದ ವರದಿಯನ್ನ ಬದಿಗಿಟ್ಟು ಇದನ್ನ ಮರ್ಡರ್ ಕೇಸ್ ಅಂತ ಪರಿಗಣಿಸಿ IPC ಸೆಕ್ಷನ್ 302 ಅಡಿ ಪ್ರಕರಣ ದಾಖಲಿಸಿ ಹೊಸದಾಗಿ ತನಿಖೆ ನಡೆಸುವಂತೆ CBIಗೆ ಆದೇಶ ಕೊಡುತ್ತೆ. ಹಾಗೆ ಹೈಕೋರ್ಟ್ ತನ್ನ ತೀರ್ಪಲ್ಲಿ ತೋಡಿ ಕುಟುಂಬವು ಪೊಲೀಸರ ಮೇಲೆ ಒತ್ತಡ ಹೇರಲು ಸ್ನೇಹಾಶೀಶ್ ಗಂಗೂಲಿ ಅವರ ಪ್ರಭಾವವನ್ನ ಬಳಸಿಕೊಂಡಿದೆ ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಿತ್ತು. ಬಟ್ ಈ ಆದೇಶವನ್ನ ಪ್ರಶ್ನಿಸಿ ಅಶೋಕ್ ತೋಡಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಮಾರ್ಚ್ 2011ರಲ್ಲಿ ಸುಪ್ರೀಂ ಕೋರ್ಟ್ ಇದು ಕೊಲೆ ಅಲ್ಲ, CBI ಮೊದಲೇ ಹೇಳಿದಂತೆ ಆತ್ಮಹತ್ಯೆಗೆ ಪ್ರಚೋದನೆ ಕಾಯ್ದೆಯಡಿಯೇ ತನಿಖೆ ಮತ್ತು ವಿಚಾರಣೆ ನಡೆಸಬೇಕು ಅಂತ ಆದೇಶ ಕೊಡುತ್ತೆ. ಇದಾದ ಬಳಿಕ ಅಶೋಕ್ ತೋಡಿ, ಪ್ರದೀಪ್ ತೋಡಿ ಮತ್ತು ಇತರರು ತಮ್ಮ ಮೇಲಿರುವ ಪ್ರಕರಣ ರದ್ದುಗೊಳಿಸಿ ಅಂತ ಕೋಲ್ಕತ್ತಾ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾರೆ. ಆದರೆ ಹೈಕೋರ್ಟ್ ತೋಡಿ ಕುಟುಂಬದ ಅರ್ಜಿಯನ್ನ ರಿಜೆಕ್ಟ್ ಮಾಡಿಬಿಡುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಮಾಡಿದಾಗಲೂ ಅಲ್ಲೂ ಇವರ ಅರ್ಜಿ ವಜಾಗೊಂಡಿತ್ತು. ಸುಮಾರು 1.5 ತಿಂಗಳು ಜೈಲಿನಲ್ಲಿದ್ದ ತೋಡಿ ಸಹೋದರರಿಗೆ ಜನವರಿ 16, 2009ಕ್ಕೆ ಸುಪ್ರೀಂ ಕೋರ್ಟ್ ಜಾಮೀನು ಕೊಟ್ಟಿತ್ತು. ಹಾಗೆ ಆರೋಪಿ ಪೊಲೀಸರಿಗೂ ಬೇಲ್ ಕೊಟ್ಟಿತ್ತು. ಇದರಲ್ಲಿ ಅನಿಲ್ ಜೈಲು ಸೇರಿದ್ದ 4 ದಿನದಲ್ಲಿ ಬೇಲ್ ಪಡ್ಕೊಂಡು ಹೊರಬಂದಿದ್ದ. ಅಲ್ಲಿಗೆ ಸದ್ಯ ಎಲ್ಲ ಆರೋಪಿಗಳು ಹೊರಗಿದ್ದಾರೆ. ಕೋಲ್ಕತ್ತಾದ ಕೆಳ ನ್ಯಾಯಾಲಯದಲ್ಲಿ ಸಾಕ್ಷ್ಯ ವಿಚಾರಣೆ ಪ್ರಕ್ರಿಯೆ ಸುದೀರ್ಘವಾಗಿ ಮುಂದುವರಿಯುತ್ತಿದೆ. ಇದು 2026, ಇನ್ನೂ ತನಕ ವಿಚಾರಣೆ ಮುಗ್ದಿಲ್ಲ. ಇವತ್ತಲ್ಲ ನಾಳೆ ಮಗನ ಸಾವಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಕಾಯ್ತಿದ್ದ ಆ ತಾಯಿ 2025ರಲ್ಲಿ ತನ್ನ 81ನೇ ವಯಸ್ಸಲ್ಲಿ ತೀರ್ಹೋದ್ರು. ಪ್ರಿಯಾಂಕಾ ತನ್ನ ಫ್ಯಾಮಿಲಿ ಜೊತೆ ಆರಾಮಾಗಿದ್ದಾಳೆ. ಲಕ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಅಡ್ವರ್ಟೈಸ್ಮೆಂಟ್ ಡಿಪಾರ್ಟ್ಮೆಂಟ್ನ ಹೆಡ್ ಆಗಿದ್ದಾಳೆ. ಕೆಲವು ಪಬ್ಲಿಕ್ ಇವೆಂಟ್ಗಳಲ್ಲೂ ಭಾಗಿಯಾಗ್ತಾಳೆ. ಕೆಲವು ಅವಾರ್ಡ್ ಫಂಕ್ಷನ್ಗಳಲ್ಲೂ ಕಾಣಿಸಿಕೊಂಡಿದ್ದಾಳೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾಳೆ. ಇಷ್ಟು ವರ್ಷ ಆದರೂ ರಿಜ್ವಾನ್ ಕೇಸ್ ಸಂಬಂಧಿಸಿದಂತೆ ಇನ್ನೂ ಅಂತಿಮ ತೀರ್ಪು ಬಂದಿಲ್ಲ. ಅಶೋಕ್ ತೋಡಿ, ಪ್ರದೀಪ್ ತೋಡಿ ಕಾನೂನಿನ ಪ್ರಕಾರ ಇಂದಿಗೂ ಆರೋಪಿಯಾಗಿಯೇ ಇದ್ದಾರೆ. ಅವ್ರ ಮೇಲಿನ ಚಾರ್ಜ್ಗಳನ್ನು ಕೋರ್ಟ್ ಇನ್ನೂ ರದ್ದು ಮಾಡಿಲ್ಲ. ಜಾಮೀನಿನ ಮೇಲೆ ಹೊರಗಿತ್ಕೊಂಡು ಕೋರ್ಟ್ನಲ್ಲಿ ಕೇಸ್ ಎದುರಿಸ್ತಾ ಇದ್ದಾರೆ. ಅಂದರೆ ಶಿಕ್ಷೆಯೂ ಪ್ರಕಟ ಆಗಿಲ್ಲ, ಅವರು ಖುಲಾಸೆಯೂ ಆಗಿಲ್ಲ. ಇತ್ತ ರಿಜ್ವಾನ್ ಸಹೋದರ ರುಗ್ಬಾನೂರ್ ರೆಹಮಾನ್ TMCಯಿಂದ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಚಾಪ್ರಾ ಕ್ಷೇತ್ರದಿಂದ MLA ಆಗಿದ್ದಾರೆ. ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೇನು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.